ಭವಿಷ್ಯ ಕೆಳಗೆ ಬೀಳ್ತಿದ್ದ ಹಾಗೆ ಕೆಲವರು ಅವನ ಭವಿಷ್ಯ ಮುಗೀತು ಅಂತಾನೆ ಡಿಸೈಡ್ ಮಾಡಿಬಿಡ್ತಾರೆ. ಇದಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಹೊರತಾಗಿರಲಿಲ್ಲ. ಮರ್ಡರ್ ಕೇಸ್ನಲ್ಲಿ ದರ್ಶನ್ ಜೈಲು ಸೇರ್ತಿದ್ದ ಹಾಗೆ ಡಿ ಕಂಪನಿ ಮುಳುಗೋಯ್ತು. ದರ್ಶನ್ ಹವಾಗೆ ಬ್ರೇಕ್ ಬಿತ್ತು. ಇನ್ನು ಯಾರು ಬಂದ್ರು ದರ್ಶನ್ನ ಕಾಪಾಡೋಕೆ ಆಗಲ್ಲ. ಇನ್ನು ಈ ಇಂಡಸ್ಟ್ರಿಯಲ್ಲಿ ದರ್ಶನ್ ತಲೆ ಎತ್ತೋದು ಕಷ್ಟ. ತುಂಬಾ ಮೆರೆದ್ಬಿಟ್ರು. ಅದಕ್ಕೆ ಭಗವಂತ ಆಕಾಶಕ್ಕೆ ಎತ್ಕೊಂಡು ಹೋಗಿ ರಪ್ಪನೆ ಬೀಳಿಸ್ತಾ ಅಂತೆಲ್ಲ ಮಾತನಾಡಿದವರು ಲೆಕ್ಕಕ್ಕಿರಲಿಲ್ಲ ಬಿಡಿ. ಆದರೆ ಹೀಗೆ ಆಡಿಕೊಂಡವರ ಮುಂದೆಯೇ ದರ್ಶನ್ ಮತ್ತೆ ಸೆಟೆದು ನಿಂತಿದ್ದಾರೆ. ಹೊಸ ಚರಿತ್ರೆ ಸೃಷ್ಟಿಸೋಕೆ ತಮಗ್ ತಾವೇ ಚಾಲೆಂಜ್ ಹಾಕೊಂಡಿದ್ದಾರೆ. ಮತ್ತೆ ಸೊಂಟರ ಗಾಳಿಯಂತೆ ನುಗ್ಗಿ ಬರೋಕೆ ರೆಡಿ ಆಗ್ತಿದ್ದಾರೆ. ಹೇಗ್ ಗೊತ್ತಾ, ಹೇಳ್ತೀವಿ ಕೇಳಿ. ಮುಗೀತು ದರ್ಶನ್ ಕಥೆ. ಆಡಿಕೊಂಡವರ ಎದುರೇ ಹೊಸ ಚರಿತೆ. ದರ್ಶನ್ ಭವಿಷ್ಯ ತರಗೆಲೆ. ಕೆಣಕಿದವರ ತಲೆ ಈಗ ಗಿರಿಗಿಟ್ಲೆ. ಇನ್ಮುಂದೆ ಪಿಕ್ಚರ್ ಡೌಟು. ಕಾಲೆಳೆದವರಿಗೆ ಮೆಣಸಿನ ಘಾಟು. ದಚ್ಚು ದಾಖಲೆ ದಾದಾಗಿರಿ. 8 ಸಿನಿಮಾ ನಗಾರಿ. ದರ್ಶನ್ ಈ ಬಾರಿಯ ತಮ್ಮ 48ನೇ ಹುಟ್ಟುಹಬ್ಬವನ್ನ ಈ ಟೀಸರ್ನಷ್ಟೇ ಸೈಲೆಂಟ್ ಆಗಿ ಆಚರಿಸಿಕೊಂಡಿದ್ರು. ಬರ್ಡೇಗೂ ಮುನ್ನವೇ ಅಭಿಮಾನಿಗಳ ಮುಂದೆ ಕಾಣಿಸಿಕೊಂಡು ಈ ಬಾರಿ ಬರ್ಡೇ ಮಾಡಿಕೊಳ್ತಿಲ್ಲ. ಕಾರಣ ಏನು ಅಂತ ನಿಮಗೂ ಗೊತ್ತಿದೆ. ಈ ದರ್ಶನ್ ಬಗ್ಗೆ ನಿಮಗೆ ಗೊತ್ತಿಲ್ಲದಿರೋದಾದ್ರೂ ಏನಿದೆ. ಸದ್ಯ ಹೆಲ್ತ್ ಸಪೋರ್ಟ್ ಮಾಡ್ತಾ ಇಲ್ಲ. ತುಂಬಾ ಹೊತ್ತು ನಿಲ್ಲೋಕೆ ಆಗ್ತಿಲ್ಲ. ಆರೋಗ್ಯ ಸುಧಾರಿಸಿದ್ರೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳಿ ಕೆಲ ಸಂದೇಹಗಳಿಗೆ, ಕೆಲ ಗೊಂದಲಗಳಿಗೆ ಉತ್ತರ ಕೊಟ್ಟು ಸುಮ್ಮನಾಗಿದ್ರು. ಆದ್ರೂ ಅಭಿಮಾನಿಗಳು ಮಾತ್ರ ತಾವಿದ್ದ ಕಡೆಯಲ್ಲೇ ದರ್ಶನ್ಗೆ ಒಳ್ಳೇದಾಗ್ಲಿ ಅಂತ ದೇವರಿಗೆ ಪೂಜೆ ಮಾಡಿಸಿ ಕೆಲ ಕಡೆ ಬ್ಯಾನರ್ಗಳನ್ನೂ ಕಟ್ಟಿ ತಮ್ಮದೇ ರೀತಿಯಲ್ಲಿ ದರ್ಶನ್ ಹುಟ್ಟುಹಬ್ಬವನ್ನ ಸಂಭ್ರಮಿಸಿದ್ರು. ಇನ್ನು ದರ್ಶನ್ ಕೂಡ ತಮಗಾಗಿ ಕಾದುಕೊಂಡಿರೋ ಅಭಿಮಾನಿಗಳಿಗಾಗಿಯೇ ಡೆವಿಲ್ ಸಿನಿಮಾದ ಟೀಸರ್ ಬಿಟ್ಟಿದ್ದರು ನೋಡಿ. ಈ ಟೀಸರ್ ನೋಡಿದ ಪ್ರತಿಯೊಬ್ಬ ಅಭಿಮಾನಿಗಳು ದರ್ಶನ್ ಮಾಸ್ ಲುಕ್ಗೆ ಫಿದಾ ಆಗಿದ್ದಾರೆ. ಹಳೆ ಟೀಸರ್ಗಿಂತಲೂ ಈ ಟೀಸರ್ ಖಡಕ್ ಆಗಿದೆ. ಸಖತ್ ಹವಾ ಸೃಷ್ಟಿ ಮಾಡುವಂತಿದೆ. ಹಳೆಯ ಡೆವಿಲ್ ಟೀಸರ್ನಲ್ಲಿ ದರ್ಶನ್ ವಿಲನ್ ಶೇಡ್ನಲ್ಲಿ ಕಾಣಿಸಿಕೊಂಡಿದ್ರು. ಅಲ್ಲದೆ ಡೈಲಾಗ್ ಹೆಚ್ಚಿತ್ತು. ಆ ಡೈಲಾಗ್ ಒಂಥರ ನೆಗೆಟಿವ್ ಶೇಡ್ ಅನ್ನೇ ಹುಟ್ಟು ಹಾಕುವಂತಿತ್ತು. ಆದ್ರೆ ಈ ಬಾರಿ ರಿಲೀಸ್ ಆದ ದರ್ಶನ್ ಡೆವಿಲ್ ಟೀಸರ್ ಮಾತ್ರ ಫ್ಯಾಂಟಾಸ್ಟಿಕ್, ಮಾರ್ವೆಲಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ದರ್ಶನ್ ತಮ್ಮ ದಶಾವತಾರವನ್ನೇ ಇಲ್ಲಿ ತೋರಿಸಿದ್ದಾರೆ. ಹೆಚ್ಚು ಮಾತುಗಳೇ ಇಲ್ಲದೆ ಕೇವಲ ಆಕ್ಷನ್ ನಲ್ಲೇ ಧೂಳೆಬ್ಬಿಸಿದ್ದಾರೆ. ಅಷ್ಟೇ ಅಲ್ಲ, ಆಡಿಕೊಂಡವರಿಗೆಲ್ಲ ಈ ಟೀಸರ್ ಮೂಲಕವೇ ಆನ್ಸರ್ ಮಾಡಿದಂತಿದೆ. ಇನ್ನು ಟೀಸರ್ನ ಕೊನೆಯಲ್ಲಂತೂ ನನಗೆ ಚಾಲೆಂಜ ಅನ್ನೋ ಆ ಲುಕ್ ಇದೆಯಲ್ಲ, ಅದು ಬಹುತೇಕರನ್ನ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡಿದೆ. ದರ್ಶನ್ ಬರ್ಡೇಗೆ ಮನೆ ಮುಂದೆ ಜಮಾಯಿಸುತ್ತಿದ್ದ ಫ್ಯಾನ್ಸ್. ಈ ಬಾರಿ ತೀರಾ ಖಾಸಗಿಯಾಗಿ ಬರ್ಡೇ ಆಚರಿಸಿಕೊಂಡ ದರ್ಶನ್. ಹೌದು, ದರ್ಶನ್ ಹುಟ್ಟುಹಬ್ಬ ಅಂದ್ರೆ ಸಾಕು, ಎಲ್ಲೆಲ್ಲಿಂದಲೂ ಜನ ದರ್ಶನ್ ಮನೆ ಮುಂದೆ ಬರ್ತಿದ್ರು. ದರ್ಶನ್ ಯಾರೊಬ್ಬರಿಗೂ ಬೇಸರ ಆಗದಂತೆ ಪ್ರತಿಯೊಬ್ಬರಿಗೂ ಕೈಕೊಟ್ಟು ವಿಶ್ ಮಾಡ್ತಿದ್ರು. ದರ್ಶನ್ ಪಾಲಿಗೆ ಅಭಿಮಾನಿಗಳು ಅಂದ್ರೆ ಕೇವಲ ಫ್ಯಾನ್ಸ್ ಮಾತ್ರ ಅಲ್ವಲ್ಲ, ಸೆಲೆಬ್ರಿಟಿಗಳು ದರ್ಶನ್ನ ಕಣ್ತುಂಬಿಕೊಳ್ಳೋಕೆ ಬಂದ್ರೆ ಇಲ್ಲಿ ದರ್ಶನ್ ತಮ್ಮ ಹುಟ್ಟುಹಬ್ಬದ ದಿನ ಈ ಸೆಲೆಬ್ರಿಟಿಗಳನ್ನ ನೋಡಿ ಕಣ್ತುಂಬಿಕೊಳ್ತಾ ಇದ್ರು. ಅದೆಷ್ಟೇ ಹೊತ್ತಾಗ್ಲಿ, ಅದೆಷ್ಟೇ ಬ್ಯಾಕ್ ಪೇನ್ ಬರ್ಲಿ ಅಥವಾ ಕೈಗೆ ಅದೆಷ್ಟೇ ನೋವಾಗ್ಲಿ, ಯಾರಿಗೂ ನಿರಾಸೆ ಮಾಡದೆ ಪ್ರತಿಯೊಬ್ಬರಿಗೂ ತಮ್ಮ ಹಸ್ತಲಾಘವ ಮಾಡ್ತಿದ್ದ ದರ್ಶನ್ ಈ ಬಾರಿ ಅಂತಹ ಅದ್ಧೂರಿ ಕಾರ್ಯಕ್ರಮಗಳಿಗೆಲ್ಲ ಬ್ರೇಕ್ ಹಾಕಿದ್ರು. ಯಾಕೆ ಅನ್ನೋದ್ರ ಬಗ್ಗೆಯೂ ಸ್ಪಷ್ಟೀಕರಣ ನೀಡಿ ಸೆಲೆಬ್ರಿಟಿಗಳಿಗೆ ನೋವಾಗದಂತೆ ರಿಕ್ವೆಸ್ಟ್ ಮಾಡಿಕೊಂಡಿದ್ರು. ಆಕ್ಚುಲಿ ಬರ್ಡೇ ಯಾಕಂದರೆ ನೀವುಗಳು ತುಂಬ ಆಸೆ ಪಟ್ಟಿದ್ರಿ, ನನಗೂ ತುಂಬಾ ಆಸೆ ಇತ್ತು. ಯಾಕಂದರೆ ಪ್ರತಿಯೊಬ್ಬರನ್ನು ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ. ಯಾಕಂದರೆ ಪ್ರತಿ ಸಲ ನೀವು ಬಂದಾಗಲೂ ಎಲ್ರಿಗೂ ನಿಂತ್ಕೊಂಡೆ ಆ್ಯಕ್ಚುಲಿ ಕೈ ಕೊಟ್ಕೊಂಡು ಎಲ್ರಿಗೂ ಒಂದು ಥ್ಯಾಂಕ್ಸ್ ಇಲ್ಲ ವಿಷಸ್ ತೊಗೊಳ್ತಾ ಇದ್ದೆ. ಬಟ್ ಈ ಸಲ ಒಂದೇ ಒಂದು ಪ್ರಾಬ್ಲಮ್ ಏನಂತಂದರೆ, ಏನೋ ದೊಡ್ಡ ಪ್ರಾಬ್ಲಮ್ ಅಂತ ನಾನು ಹೇಳ್ತಲ್ಲ, ನನ್ನ ಹೆಲ್ತ್ ಇಶ್ಯೂ ಅಷ್ಟೇ, ಇನ್ನೇನೂ ಇಲ್ಲ. ಯಾಕಂದರೆ ನಾನು ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಏನು ಪ್ರಾಬ್ಲಮ್ ಅಂತ ನಿಮ್ಗಳಿಗೂ ತುಂಬ ಚೆನ್ನಾಗಿ ಗೊತ್ತು. ಯಾಕಂದರೆ ನಿಂತ್ಕೊಂಡು ನಾನು ಆ್ಯಕ್ಚುಲಿ ಎಲ್ರಿಗೂ ವಿಶ್ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ ಅಂತ. ಯಾಕಂದರೆ ಯಾವಾಗ ಇಂಜೆಕ್ಷನ್ ತೊಗೊಳ್ತೀನೋ ಒಂದು 15-20 ದಿನ ಅಲ್ಲಿ ಬಿ ಓಕೆ. ಬಟ್ ಆಮೇಲೆ ಮತ್ತೆ ಅದ್ರ ಪವರ್ ಕಮ್ಮಿ ಆಗ್ತಿರಂಗೆ ಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ಆಪ್ರೇಷನ್ ಅನ್ನೋದು ಕಟ್ಟಿಟ್ಟು ಬುತ್ತಿ, ಅದು ಎಲ್ರಿಗೂ ಗೊತ್ತು, ನನಗೂ ಗೊತ್ತಿದೆ. ಸೊ ಅದಂತೂ ಮಾಡಿಸ್ಲೇಬೇಕು ನಾನು. ಇನ್ನು ಈ ಬಾರಿ ದರ್ಶನ್ ಎಲ್ಲೂ ಹೊರ ಹೋಗದೆ ತಾವಾಯ್ತು, ತಮ್ಮ ಕುಟುಂಬ ಆಯ್ತು ಅಂತ ತಮ್ಮ ಹುಟ್ಟುಹಬ್ಬದ ದಿನವನ್ನ ಕಳೆದಿದ್ದಾರೆ. ಈಗೀಗಷ್ಟೇ ತಮ್ಮ ಕುಟುಂಬದೊಂದಿಗೆ ಹೆಚ್ಚು ಬೆರೀತಾ ಇರೋ ದರ್ಶನ್ ಹೊಸ ಶರ ಬರೆಯೋಕೆ ಹೊರಟಿದ್ದಾರೆ. ಬಿದ್ದಲ್ಲೇ ಎದ್ದು ನಿಲ್ಲೋ ಹಠ ತೊಟ್ಟಿದ್ದಾರೆ. ಹೊಸ ಬದುಕಿಗೆ ಅಡಿ ಇಟ್ಟು ಅದನ್ನ ಇನ್ನಷ್ಟು ಶೈನ್ ಮಾಡೋಕೆ ಮುಂದಾಗಿದ್ದಾರೆ. ಇದಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ್ ಸಾಥ್ ನೀಡುತ್ತಿದ್ದಾರೆ.
ಹಳೆ ಬದುಕಿಗೆ ಗುಡ್ ಬೈ ಹೇಳಿ ತನ್ನವರು ಯಾರು, ಜೊತೆಗಿರೋದು ಅದೆಷ್ಟು ಜನ ಅಂತ ತಲೆ ಲೆಕ್ಕ ಹಾಕಿ ಬಹಳ ಜಾಗರೂಕತೆಯಿಂದ ಹೆಜ್ಜೆ ಇಡೋಕೆ ಮುಂದಾಗಿದ್ದಾರೆ. ಇದೇ ವೇಳೆ ಪತ್ನಿ ವಿಜಯಲಕ್ಷ್ಮಿ ಅವರು ಸಹ ಸಿಡಿಪಿ ರಿಲೀಸ್ ಮಾಡಿ ವಿಶ್ ಮಾಡಿದ್ರು. ಇನ್ನು ದರ್ಶನ್ ಜೊತೆಗಿನ ಫೋಟೋ ಕೂಡ ರಿಲೀಸ್ ಆಗಿದ್ದು, ಅಭಿಮಾನಿಗಳಂತೂ ಮತ್ತೆ ಇಂಥ ಜೋಡಿ ಮೇಲೆ ಯಾರ ಕಣ್ಣು ಬೀಳದಿರಲಿ ಅಂತ ದೇವರನ್ನ ಪ್ರಾರ್ಥಿಸಿದ್ದು ಕೂಡ ಸುಳ್ಳಲ್ಲ. ಕಳೆದ 8 ತಿಂಗಳ ಹಿಂದೆ ದರ್ಶನ್ ಬದುಕಲ್ಲಿ ಏನೆಲ್ಲ ಆಗಿ ಹೋಗಿತ್ತು, ವಿಧಿಯಾಟ ಅದೇನೇನಿತ್ತು. ದರ್ಶನ್ ಕೊಲೆ ಆರೋಪದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ರು. ಪೊಲೀಸರು ಡೆವಿಲ್ ಸಿನಿಮಾಗಾಗಿ ಜಿಮ್ನಲ್ಲಿ ಕಸರತ್ತು ಮಾಡುವಾಗಲೇ ದರ್ಶನ್ರನ್ನ ಅರೆಸ್ಟ್ ಮಾಡಿ ಕರೆದುಕೊಂಡು ಬಂದಿದ್ರು. ಬಳಿಕ ತನಿಖೆ ಅಂತ ದರ್ಶನ್ನ ಪೊಲೀಸರು ಎಲ್ಲಾ ಕಡೆ ಓಡಾಡಿಸಿದ್ರು. ದರ್ಶನ್ಗೂ ಮುನ್ನವೇ ಅವರ ಗೆಳತಿ ಪವಿತ್ರ ಗೌಡ ಸಹ ಅರೆಸ್ಟ್ ಆಗಿದ್ರು. ಹೀಗೆ ಇಬ್ಬರೂ ಪೊಲೀಸ್ ಕಸ್ಟಡಿ, ನ್ಯಾಯಾಂಗ ಬಂಧನ ಅಂತ ಯಾವಾಗ ಪರಪ್ಪನ ಅಗ್ರಹಾರ ಜೈಲು ಸೇರಿದ ಬಳಿಕ ದರ್ಶನ್ನ ವಿರುದ್ಧದ ಒಂದೊಂದೇ ದೋಷಾರೋಪಗಳು ಹೊರಬಂದ್ವೋ ಆಗಂತೂ ಎಲ್ಲರೂ ಎಲ್ಲಿಗೆ ದರ್ಶನ್ ಕರಿಯರ್ ಮುಗಿದೇ ಹೋಯ್ತು ಅಂತ ಮಾತಾಡಿಕೊಂಡ್ರು. ಎದುರಾಳಿಗಳಂತೂ ಡಿ ಕಂಪನಿಯೇ ಮುಚ್ಚೋಯ್ತು ಅಂತ ಕೇಕೆ ಹಾಕಿದ್ರು. ಇನ್ನು ಏನ್ ಮಾಡಿದ್ರು, ದರ್ಶನ್ ಜೈಲಿಂದ ಹೊರಬರೋದು ಕಷ್ಟ. ಅದು ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗವ್ರೆ. ಜೀವಾವಧಿ ಶಿಕ್ಷೆ ಆದ್ರೂ ಅಚ್ಚರಿ ಇಲ್ಲ ಅನ್ನೋ ಮಾತು ಕೇಳಿ ಬಂದಿತ್ತು. ಅಷ್ಟಕ್ಕೂ ದರ್ಶನ್ ವಿರುದ್ಧ ದಾಖಲಾಗಿದ್ದು ಸಹ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್. ಇದರಲ್ಲಿ ಏನಾಗಬಹುದು ಅಂತ ಯಾರೂ ಊಹಿಸೋಕೆ ಆಗಿರ್ಲಿಲ್ಲ. ಬೇಲ್ ಮೇಲೆ ಹೊರಬಂದ ದರ್ಶನ್ ಕೈಯಲ್ಲೀಗ 8 ಸಿನಿಮಾ. ಮತ್ತೆ ಡಿ ಸಾಮ್ರಾಜ್ಯ ಕಟ್ಟೋಕೆ ಅದೆಂಥ ತಯಾರಿ ನಡೆಸಿದ್ದಾರೆ ಗೊತ್ತಾ? ದರ್ಶನ್ ಜೈಲಿಗೆ ಹೋದ ಮೇಲಂತೂ ಬಹಳಷ್ಟು ಮಂದಿ ದರ್ಶನ್ ಕುಟುಂಬದಿಂದ ಅಂತರ ಕಾಯ್ದುಕೊಂಡ್ರು. ಅಷ್ಟೇ ಯಾಕೆ, ದರ್ಶನ್ ಮಾರ್ಕೆಟ್ ಬಿದ್ದೋಯ್ತು. ಇನ್ನು ದರ್ಶನ್ ಈ ಫೀಲ್ಡ್ ನಲ್ಲಿ ತಲೆ ಎತ್ತೋಕೆ ಕಷ್ಟ ಅಂತಾನೆ ಮಾತಾಡಿಕೊಂಡ್ರು. ಯಾವ ಪ್ರೊಡ್ಯೂಸರ್ಗಳು ಕೂಡ ಇನ್ನು ದರ್ಶನ್ ಮೇಲೆ ಹಣ ಹಾಕೋಲ್ಲ ಅಂತ ಗುಲ್ಲು ಹಬ್ಬಿಸಿದ್ರು. ಇನ್ನು ಕೆಲವರಂತೂ ಅಯ್ಯೋ ದರ್ಶನ್ ಮೇಲೆ ಹಾಕಿದ ಹಣ ಹೋಯ್ತಲ್ಲ ಅಂತಾನೂ ಆತಂಕಕ್ಕೆ ಒಳಗಾದ್ರು. ಆದ್ರೆ ದರ್ಶನ್ ಪತ್ನಿ, ಸಹೋದರ, ತಾಯಿ, ತರುಣ್, ರಕ್ಷಿತಾ ಪ್ರೇಮ್ ಹೀಗೆ ಕೆಲ ಮಂದಿ ಮಾತ್ರ ದರ್ಶನ್ಗೆ ಜೊತೆಯಾದ್ರು. ಆದರೆ ಮತ್ತೆ ದರ್ಶನ್ ಅಖಾಡಕ್ಕೆ ಇಳಿಬೇಕು, ಮತ್ತೆ ದರ್ಶನ್ ಮಾರ್ಕೆಟ್ ಏಳಬೇಕು ಅಂತ ಪರದಾಡಿದ್ದು ಮಾತ್ರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಗಂಡನನ್ನ ಜೈಲಿಂದ ಹೊರತರೋಕೆ ಸಾಕಷ್ಟು ಸರ್ಕಸ್ ಮಾಡಿದ್ರು. ಕೊನೆಗೂ ಹೇಗೋ ದರ್ಶನ್ಗೆ ಬೇಲ್ ಸಿಕ್ತಿದ್ದ ಹಾಗೆ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ರು. ದರ್ಶನ್ ಅಷ್ಟರಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ನ ಹೇಗೆ ಶುರು ಮಾಡಬೇಕು ಅಂತ ಪಕ್ಕಾ ಪ್ಲಾನ್ ಹಾಕೊಂಡು ಸಜ್ಜಾಗ್ತಿರುವಾಗ್ಲೇ ದಾರಿಯೂ ಸುಗಮ ಆಗಿತ್ತು. ಬಿದ್ದೇ ಹೋಯ್ತು ದರ್ಶನ್ ಮಾರ್ಕೆಟ್ ಅಂದವರ ಮುಂದೆ ಇದೀಗ 8 ಸಿನಿಮಾಗೆ ಅದ್ಯಾವ ರೀತಿ ತಯಾರಿ ನಡೆಸುತ್ತಿದ್ದಾರೆ ಅನ್ನೋದರ ಝಲಕ್ ಬಿಟ್ಟಿದ್ದಾರೆ ದರ್ಶನ್. ಅಸಲಿ ಆಟ ಈಗ ಶುರುವಾಗಿದೆ. ಕೇವಲ ಡೆವಿಲ್ ಟೀಸರ್ ಮೂಲಕ ತಮ್ಮ ಕಥೆ ಮುಗಿಸೋಕೆ ಹೊರಟವರಿಗೆ ಠಕ್ಕರ್ ಕೊಟ್ಟಿದ್ದಾರೆ. ಚಾಲೆಂಜ್ ಅನ್ನೋ ಒಂದೇ ಒಂದು ಪದ ಆಡೋ ಮೂಲಕ ತಮ್ಮ ಕರಿಯರ್ನ ಅಂತ್ಯ ಕಂಡವರಿಗೆ ಸವಾಲು ಹಾಕಿದ್ದಾರೆ. ಇದು ಜಸ್ಟ್ ಟ್ರೇಲರ್, ಮುಂದಿದೆ ಅಸಲಿ ಆಟ ಅನ್ನೋದನ್ನು ಪರೋಕ್ಷವಾಗಿ ಟೀಸರ್ ಮೂಲಕ ಹೇಳಿದಂತಿದೆ. ಡಿ ಕಂಪನಿ ಸಾಮ್ರಾಜ್ಯ ಮುಗಿದಿಲ್ಲ ಅನ್ನೋದನ್ನ ಆ 8 ಸಿನಿಮಾಗಳ ಪೋಸ್ಟರ್ ಮೂಲಕ ಉತ್ತರಿಸಿದ್ದಾರೆ. ಡೆವಿಲ್ ಸಿನಿಮಾದ ಜೊತೆ ಅತ್ತ ಪ್ರೇಮ್ ನಿರ್ದೇಶನದ ಸಿನಿಮಾದ ಒಂದು ಚಿಕ್ಕ ಟೀಸರ್ ಕೂಡ ರಿಲೀಸ್ ಆಗಿದೆ. ಮೊನ್ನೆಯಷ್ಟೇ ಕೆವಿಎನ್ ಜೊತೆ ದರ್ಶನ್ ಸಿನಿಮಾ ಮಾಡೋದು ಅನುಮಾನ ಎಂಬಂತೆ ಸ್ವತಃ ದರ್ಶನ್ ಮಾತನಾಡಿದ್ರು. ಆದ್ರೆ ಈಗ ಬರ್ಡೇ ದಿನ ಕೆವಿಎನ್ ನಿರ್ಮಾಣದ ಪ್ರೇಮ್ ನಿರ್ದೇಶನದ ಸಿನಿಮಾದ ಟೀಸರ್ ಬಿಡುಗಡೆಯಾಗಿದ್ದು ಅಭಿಮಾನಿಗಳಿಗೆ ಡಬಲ್ ಗಿಫ್ಟ್ ಕೊಟ್ಟಂತಿದೆ. ಸದ್ಯ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಿರೋ ದರ್ಶನ್ ಎಲ್ಲಿವರೆಗೂ ಆಪರೇಷನ್ ಇಲ್ಲದೆ ಸಿನಿಮಾ ಮಾಡಬಹುದೋ ಅಲ್ಲಿವರೆಗೂ ಮಾಡೋಕೆ ಮುಂದಾಗಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ಗೆ ಚಾಲೆಂಜ್ ಎನ್ನುವ ಮೂಲಕ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಚಾಲೆಂಜ್ ಆಗಿ ರಿಸೀವ್ ಮಾಡೋಕೆ ನಿಂತಿದ್ದಾರೆ. ಈ ಮೂಲಕ ಮತ್ತೆ ತನ್ನ ಸಿನಿ ಕರಿಯರ್ ಅನ್ನ ಶುರು ಮಾಡೋಕೆ ದರ್ಶನ್ ತಮ್ಮದೇ ರೀತಿಯಲ್ಲಿ ರೆಡಿ ಆಗ್ತಿದ್ದಾರೆ.